ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 17, 18, 19 ಹಾಗೂ 20ನೇ ಕಂತಿಗೋಸ್ಕರ ಕಾಯ್ತಾ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಸಹ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇದೆ. ಏನು ಎತ್ತ ಎಲ್ಲ ತಿಳಿಸ್ಕೊಡ್ತೀನಿ. ಸಹಜವಾಗಿ ನಿಮ್ಗೆ ಅನ್ಸುತ್ತೆ ಏನಪ್ಪ ಇದು 16ನೇ ಕಂತು ಇನ್ನೂ ಪೂರ್ತಿ ಜನರಿಗೆ ಬಂದಿಲ್ಲ, ಇನ್ನೊಂದು 5% ಜನರಿಗೆ ಬರೋದು ಬಾಕಿ ಇದೆ. ಅದರ ಜೊತೆಯಲ್ಲಿ 17ನೇ ಕಂತೆ ಇನ್ನೂ ಬಿಡುಗಡೆ ಆಗಿಲ್ಲ, ಇವರು 18, 19, 20 ಅಂತಿದಾರಲ್ಲ, ಏನಿದು ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತವಾಗ್ಲೂ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಕಳೆದ 3 ತಿಂಗಳಿಂದ ಹಣ ಬರ್ತಿರ್ಲಿಲ್ಲ. ಈಗ ಗೃಹಲಕ್ಷ್ಮಿ 16ನೇ ಕಂತು ಬಿಡುಗಡೆ ಆಗಿ ಬಹುತೇಕ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಕ್ಕೆ ಶುರುವಾಗಿದೆ. ಈಗ ನೋಡೋದಕ್ಕೆ ಹೋದ್ರೆ 95%ಗಿಂತ ಹೆಚ್ಚು ಜನರಿಗೆ ಹಣ ಬಿಡುಗಡೆ ಆಗಿದೆ. 16ನೇ ಕಂತು ಬಿಡುಗಡೆ ಆಯಿತು. ಇನ್ನು 17ನೇ ಕಂತು ಈಗ ಆಲ್ರೆಡಿ ಪ್ರೋಸೆಸ್ ಆಗಿದೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದ್ರಿಂದ ಈಗ ಆಲ್ರೆಡಿ ನಿಮಗೂ ಕೂಡ ಕ್ಲಾರಿಟಿ ಇದೆ. ಶೀಘ್ರದಲ್ಲೇ 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಓಕೆನಾ. ಬಟ್ ಆದರೆ 18, 19, 20ನೇ ಕಂತು ಅಂದ್ರೆ ಈಗ 17ನೇ ಕಂತು ಡಿಸೆಂಬರ್ದಾದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಸದ್ಯಕ್ಕೆ ಬಿಡುಗಡೆ ಮಾಡಲೇಬೇಕು ಅಂತ ಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕೆ ಏನು ಎಲ್ಲ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ, ಓಕೆನಾ. ಯಾಕೆ ಅಂದ್ರೆ ಈಗ ಸಹಜವಾಗಿ ಆರ್ಥಿಕ ಇಲಾಖೆಯಿಂದ 3 ತಿಂಗಳ ಹಣವನ್ನ ಮೊದಲೇ ಬಿಡುಗಡೆ ಮಾಡ್ತಾ ಇದ್ರು ಆ ಕೆಲವು ತಿಂಗಳ ಹಿಂದೆ. ಇವಾಗ ಹಾಗಾಗ್ತಾ ಇಲ್ಲ. 3 ತಿಂಗಳ ಹಣ ಬರೋದು ಲೇಟ್ ಆಗಿದೆ. ಇದು ಸುಮಾರು ಈಗ 1.5-2 ವರ್ಷದಿಂದ ಈ ಕಡೆ ಚೆಕ್ ಮಾಡೋದಕ್ಕೆ ಹೋದ್ರೆ ಇದು 3ನೇ ಬಾರಿ ಆಗ್ತಾ ಇರೋದು ಡಿಲೇ. 3 ತಿಂಗಳು ಡಿಲೇ ಆಗ್ತಾ ಇರೋದು ಇದು 3ನೇ ಬಾರಿ. ಬಟ್ ಆದ್ರೆ ಇವಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾಕೆ ಈ ಸಂದರ್ಭಕ್ಕೆ ಯಾಕೆ ಬಿಡುಗಡೆ ಮಾಡಲೇಬೇಕಾಗಿದೆ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ, ಇದು ಮಾರ್ಚ್ 31 ಬರೋದ್ರಿಂದ ಈ ತಿಂಗಳು ಈಗ ಆಲ್ರೆಡಿ ಮಾರ್ಚ್ ತಿಂಗಳು ಶುರು ಆಗ್ಬಿಟ್ಟಿದೆ. ಮಾರ್ಚ್ 31, 2024-25ನೇ ಹಣಕಾಸಿನ ವರ್ಷ ಏನಿದೆ ಮುಗಿತಾ ಇದೆ. ಏಪ್ರಿಲ್ 1ರಿಂದ 2025-26ನೇ ಸಾಲಿನ ಹಣಕಾಸು ವರ್ಷ ಆರಂಭ ಆಗ್ತಾ ಇದೆ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ಅಂತ ನಾವೇನ್ ಕರಿತೀವಿ ಅದು ಎಂಡ್ ಆಗ್ತಿದ್ದ ಹಾಗೆ ಏನೇನ್ ಸರ್ಕಾರದಿಂದ ಅನುದಾನ ಇದೆ ಅದನ್ನ ಕ್ಲಿಯರ್ ಮಾಡಬೇಕಾಗತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿಯವರಿಗೆ ಸುಮಾರು ಪ್ರತಿ ತಿಂಗಳು 2200ರಿಂದ 2300 ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅದು ಮಾರ್ಚ್ ಎಂಡ್ ವರೆಗೂ ಕೂಡ ಕ್ಲಿಯರ್ ಮಾಡಬೇಕಾಗತ್ತೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣ ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಆದ್ರೂ ಸಹ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನ ರಿಲೀಸ್ ಮಾಡೇ ಮಾಡ್ತಾರೆ. ಮಾರ್ಚ್ ಎಂಡ್ ಒಳಗಡೆನೆ ನಿಮಗೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚಿನ ತಿಂಗಳ ಹಣ ಕೂಡ ನಿಮಗೆ ಅನುದಾನವನ್ನ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡೇ ಮಾಡ್ತಾರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲಾ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಯಾಕಂದ್ರೆ ಒಂದು ಕಂತನ್ನ ಬಿಡುಗಡೆ ಮಾಡಿದ್ರೆ 10ರಿಂದ 15 ದಿನ ಟೈಮ್ ತಗೊಳ್ತಾರೆ ಎಲ್ಲಾ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡಲಿಕ್ಕೆ. ಅಟ್ಲೀಸ್ಟ್ ನಿಮಗೆ ಮಾರ್ಚ್ ವರೆಗಿನ ಹಣ ನಿಮಗೆ ಏಪ್ರಿಲ್ 15 ಒಳಗಡೆ ಅಂತೂ ಮಾರ್ಚ್ ಒಳಗಡೆ ಇರತಕ್ಕಂತ ಎಲ್ಲಾ ಕಂತುಗಳನ್ನು ನಿಮಗೆ ಕೊಟ್ಟೆ ಕೊಡ್ತಾರೆ, ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅನಿವಾರ್ಯತೆ ಅದೇ ರೀತಿ ಇದೆ, ಓಕೆನಾ. ಇದು ಫೈನಾನ್ಷಿಯಲ್ ಇಯರ್ ಬಗ್ಗೆ ತಿಳ್ಕೊಂಡವರಿಗೆ ಮಾತ್ರ ಪಕ್ಕಾ ಅರ್ಥ ಆಗುತ್ತೆ. ಇದು ನಿಮಗೂ ಹೌದು ಅನಿಸ್ತಾ ಇದೆಯಾ? ಇದ್ರ ಬಗ್ಗೆ ನಾನು ಏನ್ ಮಾತಾಡಿದ್ದೀನಿ ಇದು ನಾನು ಸೃಷ್ಟಿ ಮಾಡಿ ಹೇಳ್ತಾ ಇರೋದಲ್ಲ. ಇದ್ರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ನಿಮಗೆ ಪ್ರೂಫ್ ಸಮೇತ ವಿವರಣೆ ಕೊಡ್ತೀನಿ. ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನಲ್ಲಿ ವಿಡಿಯೋ ಹಾಕಿರ್ತೀನಿ, ತಪ್ಪದೇ ನೋಡಿ. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಇದೇ ರೀತಿ ಹೊಸ ಅಪ್ಡೇಟ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.